ಎಲ್ಲರಿಗೆ ನಮಸ್ಕಾರ. ನಾನು ರೋಶ್ನಿ. ನೀವು ನೋಡ್ತಿರೋದು ಸಂಕಲ್ಪ ಮಿರಾಕಲ್ ವೈಬ್. ಇಂದು ನಾನು ಹೇಳಲು ಬಂದಿದ್ದೀನಿ, ಶುಕ್ರವಾರ ಮಾಡಬೇಕಾದ ಒಂದು ಸರಳ ಆದರೆ ಶಕ್ತಿಶಾಲಿ ಲಕ್ಷ್ಮೀ ಪರಿಹಾರ. ಈ ಪರಿಹಾರ ಹಣ ನಿಲ್ಲದೆ ಸಮಸ್ಯೆ ಆಗ್ತಾಯಿದೆ, ಅನಗತ್ಯ ಖರ್ಚಾಗ್ತಿದೆ, ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಲು ಈ ಪ್ರಯೋಗವನ್ನು ಮಾಡಿ. ಭಾಳಷ್ಟು ಜನ ಹೇಳ್ತಾರೆ, ಮನೆಯಲ್ಲಿ ಖರ್ಚು ಹೆಚ್ಚಾಗ್ತಾ ಇದೆ, ದುಡ್ಡೇ ನಿಲ್ತಾ ಇಲ್ಲ, ತುಂಬ ಸ್ಟ್ರಕ್ ಆಗ್ತಿದೆ, ಹಣ ಬರ್ತಾ ಇಲ್ಲ, ಬರೋರು ಕೊಡೋರು ಕೊಡ್ತಾ ಇಲ್ಲ, ದುಡಿಮೆ ಕಡಿಮೆ ಆಗ್ತಿದೆ. ಇದೆಲ್ಲದಕ್ಕೂ ಹಾಗೆ ವ್ಯವಹಾರದಲ್ಲೂ ಕೂಡ ವ್ಯವಹಾರ ಸರಿಯಾಗಿ ಆಗ್ತಾ ಇಲ್ಲ, ಹಾಗೆ ನನ್ನ ಜಾಬಲ್ಲೂ ಕೂಡ ಸಂಬಳ ಬರ್ತಾ ಇಲ್ಲ, ಕಡಿಮೆ ಬರ್ತಾ ಇದೆ. ಹೀಗೆ ಭಾಳಷ್ಟು ಹಣದ ತೊಂದರೆ, ದುಡ್ಡಿನ ತೊಂದರೆ ತುಂಬ ಅನುಭವಿಸ್ತಿರ್ತೀರ. ಇದಕ್ಕೆ ಇದು ಒಳ್ಳೆ ಪರಿಹಾರ. ಇದು ಮಾಡಿ ನೋಡಿ. ತುಂಬ ಸುಲಭವಾದ ಪರಿಹಾರ ಸ್ನೇಹಿತರೆ. ಇದಕ್ಕೆ ಮೊದಲಿಗೆ ಬೇಕಾಗಿರೋದು ಉಪ್ಪಿನ ಬಗ್ಗೆ ಹೇಳಬೇಕು ಅಂದರೆ, ಲಕ್ಷ್ಮಿ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಉಪ್ಪನ್ನು ಲಕ್ಷ್ಮೀ ದೇವಿಯ ಸ್ಥಿರ ಶಕ್ತಿಯಾಗಿ ನೋಡಲಾಗುತ್ತೆ. ಉಪ್ಪಿನ ಶಕ್ತಿ ಏನು ಅಂತ ಹೇಳಿದ್ರೆ, ನಕಾರಾತ್ಮಕ ಶಕ್ತಿ ಹೀರಿಕೊಳ್ಳುತ್ತದೆ, ಹಣ ಹೊರಗೆ ಹೋಗುವುದನ್ನು ತಡೆಯುತ್ತೆ, ಮನೆಯಲ್ಲಿ ಹಣ ನಿಲ್ಲುವಂತೆ ಮಾಡುತ್ತದೆ, ಲಕ್ಷ್ಮಿ ಮನೆ ಬಿಟ್ಟು ಹೋಗದಂತೆ ಕಾಪಾಡುತ್ತದೆ. ಇದಕ್ಕೆ ಹಿರಿಯರು ಹೇಳ್ತಾರೆ ನೋಡಿದ್ದೀರಾ, ಉಪ್ಪಿನ ಜಾಡಿ ಖಾಲಿ ಆಗಬಾರ್ದು ಅಂತ. ಈಗ ಇನ್ನೊಂದು ಎರಡನೇ ವಸ್ತು ಯಾವುದು ಅಂತ ಹೇಳಿದ್ರೆ, ಹಳದಿ ಬಟ್ಟೆ ಬೇಕಾಗತ್ತೆ. ಒಂದು ಚಿಕ್ಕದು ಚೌಕಾಕಾರದ್ದು ತುಂಬ ಚಿಕ್ಕ ಬಟ್ಟೆ ತೊಗೊಂಡ್ರೆ ಸಾಕು. ಒಂದು ಕರ್ಚೀಪ್ ಸೈಜ್ ಬಟ್ಟೆ ತೊಗೊಂಡ್ರೆ ಸಾಕಾಗುತ್ತೆ. ಕ್ಲೀನಾಗಿ ಪ್ಲೇನ್ ಆಗಿರುವಂಥದ್ದು ಹೊಸ ಬಟ್ಟೆ, ಒಂದು ಕಾಟನ್ ಬಟ್ಟೆ ಆಗಿದ್ರೂ ಪರವಾಗಿಲ್ಲ, ಸಿಲ್ಕ್ ಬಟ್ಟೆ ಆದರೂ ಪರವಾಗಿಲ್ಲ. ಆದರೆ ಕಾಟನ್ ಅಥವಾ ಸಿಲ್ಕ್ ಆದ್ರೂ ಚೌಕಾಕಾರ ಇರೋವಂಥ ಬಟ್ಟೆ ತೊಗೊಳ್ಳಿ. ಆ ಬಟ್ಟೆ, ಹಳದಿ ಬಟ್ಟೆ ಯಾಕೆ ತೊಗೋಬೇಕು ಅಂದರೆ, ಅದು ಗುರುಗ್ರಹ ಬಣ್ಣ ಆಗಿರುತ್ತೆ. ಹಾಗೆ ಗುರು ಅಂದರೆ ಐಶ್ವರ್ಯ, ವೃದ್ಧಿ, ಶುಭ ಫಲ. ಲಕ್ಷ್ಮೀ ದೇವಿಗೆ ಹಳದಿ ಅಂದರೆ ತುಂಬ ಪ್ರಿಯ. ಹಾಗೆ ಹಳದಿ ಬಟ್ಟೆಯಲ್ಲಿ ಕಟ್ಟಿದ ವಸ್ತುಗಳು ಧನ ವೃದ್ಧಿಗೆ ಸಹಕಾರಿಯಾಗುತ್ತೆ. ಮೂರನೇ ವಸ್ತು ಯಾವುದು ಅಂತ ಹೇಳಿದ್ರೆ, ಅರಿಶಿಣದ ಕೊಂಬು. ಅದು 2 ಬೇಕಾಗತ್ತೆ. ಅರಿಶಿಣದ ಕೊಂಬು ಒಂದು ಶುದ್ಧತೆ ಮತ್ತು ಮಂಗಳ ಅಂತಲೂ ಹೇಳ್ತೀವಿ. ಸ್ನೇಹಿತರೆ, 2 ಅರಿಶಿಣದ ಕೊಂಬು ಹೇಳಿದ್ದೀನಿ. 2 ಅರಿಶಿಣದ ಕೊಂಬು ಯಾಕೆ ಅಂದರೆ, ಒಂದು ಗೃಹಲಕ್ಷ್ಮಿ, ಒಂದು ಧನಲಕ್ಷ್ಮಿ ಅಂತ. ಮನೆಯಲ್ಲಿ ಅಶಾಂತಿ ಕಡಿಮೆ ಮಾಡುತ್ತೆ, ಒಂದು ಮಂಗಳ ಕಾರ್ಯಗಳಿಗೆ ಅಡ್ಡಿ ಕಡಿಮೆ ಆಗುತ್ತೆ ಅಂತ. ಹಾಗೆ ನೆಕ್ಸ್ಟ್ ವಸ್ತು ಯಾವುದು ಬೇಕು ಅಂದರೆ, 9 ಅಡಿಕೆ. ಆದರೆ ಅದು ಅಡಿಕೆ ಗುಂಡಾಗಿರ್ಬೋದು, ಇಲ್ಲ ಬಟ್ಲಾದರೂ ಪರವಾಗಿಲ್ಲ, 2ರಲ್ಲಿ ಯಾವ್ದಾರ ಒಂದು ತಗೊಳ್ಳಿ. ಅದು 9 ಅಡಿಕೆ ಆಗಿರಬೇಕು. 9 ಯಾಕೆ ಬೇಕು ಅಂದರೆ, ನವಗ್ರಹ ಸಂಖ್ಯೆ ಅಂತ ಹೇಳ್ಬೋದು. ಗ್ರಹಗಳ ದೋಷದಿಂದ ಹಣ ಏನಾದರೂ ಹೋಗ್ತಾ ಇದ್ದರೆ, ನಿಮಗೆ ಅದರಿಂದ ಏನಾದರೂ ತೊಂದರೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಹಣ ನಿಲ್ಲದೆ ಸಮಸ್ಯೆಗೆ ಬಹಳ ಮುಖ್ಯವಾಗಿರುತ್ತೆ ಈ 9 ಅಡಿಕೆಗಳು. ಅಂದರೆ ಇದರಿಂದ ನವಗ್ರಹಗಳಲ್ಲಿ ಇರೋವಂಥ ದೋಷವೂ ಏನಾರು ಇದ್ದರೆ ಇದರಿಂದ ದೂರ ಆಗುತ್ತೆ ಅಂತ. ಹಾಗೆ ನೆಕ್ಸ್ಟ್ ವಸ್ತು ಯಾವುದು ಅಂದರೆ, ಬಂಗಾರ. ಒಂದು ತುಂಡು ಬಂಗಾರ. ಯಾವ ಥರ ಅಂದರೆ, ಒಂದು ಚಿಕ್ಕದು ನಿಮ್ಮ ಹತ್ರ ಏನಾದರೂ ಸಣ್ಣದು ಒಂದು ಉಂಗುರ ಆಗಿರ್ಬೋದು, ಮೂಗ್ಬಟ್ಟು ಆಗಿರ್ಬೋದು, ಅಥವಾ ಏನೋ ಒಂದು ಮುರಿದಿರೋ ಸಣ್ಣ ಬಂಗಾರದ್ದು ವಸ್ತುನೋ ಗುಂಡು ಏನೋ ಒಂದು ಇರುತ್ತೆ ಅಲ್ವಾ, ಸಣ್ಣದು ಬಂಗಾರ. ಅದು ಇಲ್ಲ ಅಂದರೆ ಒಂದು ಬೆಳ್ಳಿ ಕಾಲ್ಗೆಜ್ಜೆ ಆಗಿರ್ಬೋದು, ಅಥವಾ ಬೆಳ್ಳಿದು ಒಂದು ಸಣ್ಣದು ಒಂದು ರಿಂಗ್ ಏನೋ ಇರುತ್ತೆ, ಉಂಗುರ ಇರುತ್ತೆ, ಯಾವುದೋ ಒಂದು ಸಣ್ಣ ಬೆಳ್ಳಿ ಆದರೂ ತೊಗೊಳ್ಳಿ. ಅದು ಇಲ್ಲ ಅಂದರೆ 5 ರೂಪಾಯಿ ಕಾಯಿನ್ ಇರುತ್ತಲ್ಲ, ಅದು ಆದರೂ ತೊಗೊಳ್ಳಿ. ಯಾವ್ದಾರ 3ರಲ್ಲಿ ಒಂದು ತೊಗೊಂಡ್ರೆ ಪರವಾಗಿಲ್ಲ. ಬಂಗಾರ ತೊಗೊಂಡ್ರೆ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳ್ತೀವಿ. ಅದೇ ಬೆಳ್ಳಿ ತೊಗೊಂಡ್ರೂ ಕೂಡ ಚಂದ್ರನ ಶಕ್ತಿ, ಮನಸ್ಸಿನ ಸ್ಥಿರತೆ ಅಂತ ಹೇಳ್ತಾರೆ. 5 ರೂಪಾಯಿ ಕಾಯಿನ್ ತೊಗೊಂಡ್ರು ಅಥವಾ ನಾಣ್ಯ ಯಾವುದೇ ತೊಗೊಂಡ್ರು ಕೂಡ ಧನ ಪ್ರವಾಹ ಆರಂಭ ಆಗುತ್ತೆ ಅಂತ ಹೇಳ್ತೀವಿ. ದುಡ್ಡಿನ ಮೌಲ್ಯ ಮುಖ್ಯ ಅಲ್ಲ, ಆದರೆ ನಂಬಿಕೆ ಮತ್ತು ಸಂಕಲ್ಪ ಮುಖ್ಯ ಆಗುತ್ತೆ ಸ್ನೇಹಿತರೆ. ಹಾಗೆ ಇದಕ್ಕೆ ಇದೆಲ್ಲ ವಸ್ತುಗಳು ತಗೊಂಡು ಹಳದಿ ಬಟ್ಟೆ ಮೇಲೆ ಇಟ್ಬಿಟ್ಟು ಧೂಪ ಅಗರಬತ್ತಿಯನ್ನು ಹಚ್ಚಿ ಸಂಕಲ್ಪ ಮಾಡಬೇಕು ಸ್ನೇಹಿತರೆ. ಈ ಪರಿಹಾರವನ್ನು ಮಾಡುವಾಗ ಧೂಪ ಮತ್ತು ಮಂಗಳಾರತಿ ತೋರಿಸಿ ಸಂಕಲ್ಪ ಮಾಡುವುದು ಬಹಳ ಮುಖ್ಯ. ಹೇಗೆ ಅಂತ ಹೇಳಿದರೆ, ಶುಕ್ರವಾರ ಈ ವಸ್ತುಗಳನ್ನು ಬಟ್ಟೆಯಲ್ಲಿ ಇಡುವ ಮೊದಲು ಒಂದು ಅಗರಬತ್ತಿ ಅಥವಾ ಧೂಪ ಹಚ್ಚಿ ಎಲ್ಲ ವಸ್ತುಗಳಿಗೆ ತೋರಿಸಿ. ಹಾಗೆ ನಿಮ್ಮ ಹೆಸರು ಹೇಳಿ ಸಂಕಲ್ಪ ಮಾಡಿ. ಏನು ಅಂತ ಹೇಳಿದ್ರೆ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳಿಬಿಟ್ಟು, ನನ್ನ ಮನೆಗೆ ಮತ್ತು ಜೀವನಕ್ಕೆ ಧನ ಸ್ಥಿರತೆ, ಶಾಂತಿ ಮತ್ತು ಸಮೃದ್ಧಿ ಬರಲಿ, ಅನಗತ್ಯ ಖರ್ಚು ಕಡಿಮೆಯಾಗಲಿ, ಲಕ್ಷ್ಮೀದೇವಿ ಸದಾ ನನ್ನ ಮನೆಯಲ್ಲಿ ನೆಲೆಸಲಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಮಾಡಿದ ಮೇಲೆ ಪೋಟ್ಲಿಯನ್ನು ಕಟ್ಕೋಬೇಕು. ಇದೇ ಪೋಟ್ಲಿಯಲ್ಲಿ 2 ಅರಿಶಿಣದ ಕೊಂಬು, 9 ಅಡಿಕೆ, ಬಂಗಾರ ಅಥವಾ ಬೆಳ್ಳಿ ಅಥವಾ ನಾಣ್ಯ, 5 ರೂಪಾಯಿ ನಾಣ್ಯ ಇಟ್ಟು ಇವುಗಳನ್ನು ಸೇರಿಸಿ ಸಣ್ಣ ಪೋಟ್ಲಿ ಮಾಡಬೇಕು. ಈ ಪೋಟ್ಲಿ ಸಣ್ಣ ಒಂದು ಹಳದಿ ಬಣ್ಣದ ದಾರದಿಂದನೇ ಕಟ್ಟಬೇಕು. ಮತ್ತು ಒಮ್ಮೆ ಧೂಪ ಮತ್ತು ಅಗರಬತ್ತಿ ತೋರಿಸಿ ಈಗ ಆ ಪೋಟ್ಲಿಯನ್ನು ಉಪ್ಪಿನ ಜಾಡಿ
ಉಪ್ಪಿನ ಜಾಡಿ ತಗೊಂಡು ಅದರಲ್ಲಿ ಮೊದಲಿಗೆ ಕ್ಲೀನಾಗಿ ಒರೆಸಿ ಅದರಲ್ಲಿ ಮೊದಲು ಪೊಟಲಿಯನ್ನು ಇಟ್ಟುಬಿಟ್ಟು ಆಮೇಲೆ ಅದರ ಮೇಲೆ ಉಪ್ಪು ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಅಂದರೆ ಪಿಂಕ್ ಸಾಲ್ಟ್ ಕಲ್ಲುಪ್ಪು ಆದರೂ ಸಿಗುತ್ತೆ, ಇಲ್ಲ ಕಲ್ಲುಪ್ಪು ಸಮುದ್ರ ಉಪ್ಪು ಅಂತಾರಲ್ಲ ಅದನ್ನು ಅದರಲ್ಲಿ ಪೂರ್ತಿಯಾಗಿ ಹಾಕಿ ಉಪ್ಪಿನ ಜಾಡಿ ಚೆನ್ನಾಗಿ ಮುಚ್ಚಿಟ್ಬಿಡಿ. ಅಡುಗೆ ಮನೆಯಲ್ಲಿ ಸುರಕ್ಷಿತವಾಗಿ ಜಾಗದಲ್ಲಿಡಿ. ಈಗ ನಿಮಗೆ ಈ ಪ್ರಶ್ನೆ ಬರ್ಬೋದು, ಈ ಉಪ್ಪನ್ನು ಬಳಸಬೇಕೋ ಬೇಡವಾ ಅಂತ. ಇಲ್ಲ, ಈ ಉಪ್ಪನ್ನು ಅಡುಗೆಗೆ ಬಳಸಬಾರ್ದು. ಇದು ರೆಮಿಡಿ ಸಾಲ್ಟ್ ಮಾತ್ರ. ಏಕೆಂದರೆ ಈ ಉಪ್ಪಿನಲ್ಲಿ ಸಂಕಲ್ಪ, ಧೂಪಶಕ್ತಿ, ಪೋಟ್ಲಿ ಶಕ್ತಿ ಇದೆ ಅಲ್ವಾ, ಅದಕ್ಕೆ ನಕಾರಾತ್ಮಕ ಶಕ್ತಿ ಹೀರಿಕೊಳ್ಳುತ್ತದೆ. ಇದಕ್ಕಾಗಿ ಕುಕ್ಕಿಂಗ್ ಸಾಲ್ಟಾಗಿ ಬಳಸಬೇಡಿ. ಕುಕ್ಕಿಂಗ್ ಸಾಲ್ಟಾಗಿ ಬೇರೆ ಕಲ್ಲುಪ್ಪನ್ನು ಸಪ್ರೇಟಾಗಿಟ್ಟು ಬಳಸಿ. ಬೇರೆ ಉಪ್ಪಿನಿಂದ ಮಿಕ್ಸ್ ಮಾಡಬೇಡಿ, ಬೇರೆ ಜಾಗದಲ್ಲಿಡಿ. ಅದಕ್ಕೆ ನೀವು ಬೇಕಾದರೆ ಒಂದು ಲೇಬಲ್ ಹಾಕಿ, ಲಕ್ಷ್ಮೀ ಸಾಲ್ಟ್ ಡು ನಾಟ್ ಯೂಸ್ ಅಂತ ಲೇಬಲ್ ಹಾಕ್ಬೋದು. ಪಾಲಿಸಬೇಕಾಗಿರೋ ನಿಯಮ ಏನು ಅಂದರೆ ಪೋಟ್ಲಿಯನ್ನು ಯಾರಿಗೂ ತೋರಿಸಬೇಡಿ. ಉಪ್ಪಿನ ಜಾಡಿ ಯಾರಿಗೆ ಕಾಣದಂತೆ ಇಡೋದು ಒಳ್ಳೆಯದು. ಹಾಗೆ ಈ ಉಪ್ಪಿನ ಜಾಡಿ ನೆಲದ ಮೇಲೆ ಇಡಬೇಡಿ. ಹಾಗೆ ಪ್ರತಿ ಶುಕ್ರವಾರ ಉಪ್ಪಿನ ಜಾಡಿಯ ಬಳಿ ಒಂದು ದೀಪ ಹಚ್ಚಿದರೆ ಉತ್ತಮ. ಎಷ್ಟು ದಿನ ಇಡಬೇಕು ಅಂತ ಹೇಳಿದ್ರೆ ಕನಿಷ್ಠ 11 ಶುಕ್ರವಾರ ಆದರೂ ಇಡಿ, ಅಥವಾ 1 ವರ್ಷ ನಂತರ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಬಿಡಿ. ಪೋಟ್ಲಿಯನ್ನು ಹರಿಯುವ ನೀರಿನಲ್ಲಿ ಬಿಡಿ. ಪೋಟ್ಲಿ ನೀರಲ್ಲಿ ಬಿಟ್ಟ ಮೇಲೆ ನೀವು ಮತ್ತೆ ಹೊಸ ರೆಮಿಡಿ ಮಾಡ್ಬೋದು. ಇದು ಮತ್ತೆ ಶುಕ್ರವಾರದಿಂದನೇ ಪ್ರಾರಂಭ ಮಾಡಬೇಕಾಗತ್ತೆ. ಇದು ಮಾಡಿ ನೋಡಿ, ನಿಮಗೆ 11 ಶುಕ್ರವಾರದೊಳಗೆ ನಿಮ್ಮಲ್ಲಿ ಬಂದಿರುವ ಹಣದ ಕಷ್ಟಗಳು ಕಮ್ಮಿ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಹಾಗೆ ಹಣ ನಿಲ್ತಾ ಇಲ್ಲ ಅನ್ನೋರಿಗೆ ಕೂಡ ಹಣ ನಿಲ್ಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅನಗತ್ಯ ಖರ್ಚು ಕೂಡ ಕಡಿಮೆ ಆಗುತ್ತೆ. ನೋಡಿ ಸ್ನೇಹಿತರೆ, ಇದು ಒಂದು ನಂಬಿಕೆ ವಿಶ್ವಾಸದಿಂದ ಮಾಡಿ. ಈ ಪರಿಹಾರವು ತುಂಬ ಸರಳವಾಗಿದೆ, ಎಲ್ಲರಿಗೂ ಸಾಧ್ಯ. ನಂಬಿಕೆಯಿಂದ ಮಾಡಿದರೆ ಪರಿಣಾಮಕಾರಿ. ಇದು ಸಂಕಲ್ಪ ಮಿರಾಕಲ್ ವೈಬ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಲಿ. ಥ್ಯಾಂಕ್ ಯು.